ನಮಸ್ಕಾರ ಕನ್ನಡಿಗರೇ. ಬ್ರಿಟಿಷರನ್ನು ಭಾರತದಿಂದ ಓಡಿಸಿದವರು ಯಾರು ಅನ್ನುವ ಪ್ರಶ್ನೆ ಇಂದಿಗೂ ನಾನಾ ಚರ್ಚೆಗೆ ಕಾರಣವಾಗುತ್ತಿದೆ. ಅಹಿಂಸೆಯ ಮಾರ್ಗ ಹಿಡಿದ ಮಹಾತ್ಮ ಗಾಂಧೀಜಿ ಅಥವಾ ಶಸ್ತ್ರ ಹಿಡಿದು ಯುದ್ಧದ ಹಾದಿಯಲ್ಲಿ ನಡೆದ ನೇತಾಜಿ ಸುಭಾಷ್ ಚಂದ್ರ ಬೋಸ್? ಇವತ್ತಿನ ಈ ವಿಡಿಯೋದಲ್ಲಿ ನಾವಿದನ್ನು ತುಂಬಾ ಸ್ಪಷ್ಟವಾಗಿ ಅರಿಯೋಣ. ಇತಿಹಾಸದಲ್ಲಿ ಅಡಗಿದ ಪುಟಗಳನ್ನು ತಿರುಗಿಸೋಣ. 1857ರ ಸಿಪಾಯಿ ದಂಗೆಯ ಬಂಡಾಯದಿಂದ ಇತಿಹಾಸ ಆರಂಭವಾಯಿತು, ಆದರೆ ಅದು ವಿಫಲವಾಯಿತು. ಇದಾದ ಮೇಲೆ ಬಂದಿದ್ದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ರಾಜಕೀಯ ಬೇಡಿಕೆಗಳ ವೇದಿಕೆಯಾಗಿತ್ತು. ಆದರೆ ಈ ಹೋರಾಟವನ್ನು ಹೊಸ ದಿಕ್ಕಿಗೆ ತೆಗೆದುಕೊಂಡವರು ಗಾಂಧೀಜಿ ಭಾರತದ ಜನತೆಗೆ ಒಂದು ಹೊಸ ಶಕ್ತಿಯನ್ನು ಕಲಿಸಿದರು. ಅದೇ ಅಹಿಂಸೆ. ಅವರು ನಂಬಿದ್ದು ಸತ್ಯ ಮತ್ತು ಶಾಂತಿಯ ಶಕ್ತಿಯಲ್ಲಿ. ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ ಇವೆಲ್ಲವೂ ಬ್ರಿಟಿಷರನ್ನು ಕುಗ್ಗಿಸಿದವು. ಬ್ರಿಟಿಷರ ಆರ್ಥಿಕ ಆದಾಯ ಕುಸಿಯಿತು. ಆದರೆ ಅವರು ಸಂಪೂರ್ಣವಾಗಿ ಭಾರತವನ್ನು ತೊರೆಯಲಿಲ್ಲ, ಏಕೆಂದರೆ ಗಾಂಧೀಜಿ ತೀವ್ರ ಅಹಿಂಸಾ ಅನುಯಾಯಿ. ಈ ನಡುವೆಯೇ ಚುರುಕಾಗಿ ಹೊಳೆಯುತ್ತಿರುವ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಅವರು ಗಾಂಧೀಜಿಯ ಶಾಂತಿಯ ಹಾದಿಯನ್ನು ಪ್ರಶ್ನಿಸಿದರು ಮತ್ತು ಅವರು ಹೇಳಿದರು, ಬ್ರಿಟಿಷರು ಶಾಂತಿಯ ಹಾದಿಯಿಂದ ಹೊರಹೋಗಲಾರರು. ಅವರು ಶಕ್ತಿಗೆ ಮಾತ್ರ ಭಾರತವನ್ನು ಬಿಟ್ಟು ತೊಲಗುತ್ತಾರೆ. ಇದರಿಂದಾಗಿ ಬೋಸ್ ವಿದೇಶಕ್ಕೆ ಹೊರಟರು. ಜಪಾನ್ ಹಾಗೂ ಜರ್ಮನಿಯ ಸಹಕಾರದಿಂದ ಆಜಾದ್ ಹಿಂದ್ ಫೌಜ್ ಅನ್ನು ಸ್ಥಾಪಿಸಿದರು. ಬೋಸ್ ನಿರ್ಮಿಸಿದ್ದ ಈ ಸೇನೆ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಿತು. ಅವರ ಘೋಷಣೆ ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಆಜಾದ್ ಹಿಂದ್ ಫೌಜ್ ಮಣಿಪುರ ಮತ್ತು ಅರುಣಾಚಲದೊಳಗೆ ಪ್ರವೇಶಿಸಿತು. ಬ್ರಿಟಿಷರ ಆತಂಕ ಮತ್ತಷ್ಟು ಬೆಳೆಯಿತು. ಆದರೆ ಎರಡನೇ ವಿಶ್ವಯುದ್ಧದ ಸೋಲಿನಿಂದ INA ಹಿಮ್ಮೆಟ್ಟಿತು. ಆದರೆ ಅವರ ಈ ನಡೆ ಭಾರೀ ಸಂಚಲನವನ್ನು ಸೃಷ್ಟಿಸಿತ್ತು. 1945ರಲ್ಲಿ INA ಯೋಧರ ಮೇಲೆ ಡೆಲ್ಲಿ ರೆಡ್ ಫೋರ್ಟ್ ಟ್ರಯಲ್ ನಡೆಯಿತು. ಇದು ಭಾರತದಲ್ಲೆಲ್ಲ ಆಕ್ರೋಶ ಹುಟ್ಟಿಸಿತು. ಬ್ರಿಟಿಷ್ ಸೇನೆಯಲ್ಲಿದ್ದ ಭಾರತೀಯರು INA ಪರ ಬಲ ತೋರಿಸಿದರು. ಇದು ಬ್ರಿಟಿಷ್ ಸರ್ಕಾರವನ್ನು ಕೆಣಕಿದ ಘಟನೆ. ಬ್ರಿಟಿಷ್ ಜನರು, ಅಧಿಕಾರಿಗಳು ಅಚ್ಚರಿ ಮತ್ತು ಭಯದಲ್ಲಿ ಮುಳುಗಿದರು. ಬ್ರಿಟಿಷ್ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಅವರು ಹೇಳಿರುವಂತೆ, ಬ್ರಿಟಿಷರು ಭಾರತದಿಂದ ಹಿಂದೆ ಸರಿಯಲು ಒತ್ತಾಯ ತಂದದ್ದು ಗಾಂಧೀಜಿಯಲ್ಲ, ಬೋಸ್ ಅವರ INA ತಂತ್ರ. ಬೋಸ್ ಅವರ ಪರಿಣಾಮ ಬ್ರಿಟಿಷ್ ಸೇನೆಯ ನಿಷ್ಠೆಗೂ ಧಕ್ಕೆಯಾಯಿತಂತೆ. ಅದು ಇಂಗ್ಲೆಂಡ್ಗೆ ದೊಡ್ಡ ಆತಂಕವಾಯಿತು. ಇಷ್ಟು ವರ್ಷಗಳ ನಂತರವೂ ಈ ಪ್ರಶ್ನೆಗೆ ಒಳ್ಳೆಯ ಉತ್ತರ ಏನೆಂದರೆ, ಗಾಂಧೀಜಿ ಮತ್ತು ಬೋಸ್ ಇಬ್ಬರು ಭಾರತಕ್ಕೆ ಅಗತ್ಯವಾದ ಶಕ್ತಿಗಳು. ಒಬ್ಬರು ಜನರ ಮನಸ್ಸು ಗೆದ್ದರು, ಇನ್ನೊಬ್ಬರು ಬ್ರಿಟಿಷರ ಮನಸ್ಸಿಗೆ ಭಯ ಹುಟ್ಟಿಸಿದರು. ಸ್ವಾತಂತ್ರ್ಯ ಎಲ್ಲಿ ತಲುಪಿತೋ ಅಲ್ಲಿ ಗಾಂಧೀಜಿಯ ಶಾಂತಿ ಇದ್ದರೆ ಬೋಸ್ ಅವರ ಧೈರ್ಯವೂ ಇದ್ದೇ ಇದೆ. ನೀವು ಯಾವುದನ್ನು ಒಪ್ಪಿಕೊಳ್ಳುತ್ತೀರಿ? ಅಹಿಂಸೆಯ ಪಥವೇ ಸಾಕಾ ಅಥವಾ ಶಕ್ತಿಯ ಹಾದಿಯೂ ಅಗತ್ಯವೇ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಇಂತಹ ಇತಿಹಾಸದ ಅಳಿದ ಅಂಕಣಗಳ ಮಾಹಿತಿಗಳನ್ನು ತಿಳಿಯಲು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇತಿಹಾಸವನ್ನು ಹೊಸ ನೋಟದಿಂದ ನೋಡೋಣ.